स्वागत है आप सभी का R1 न्यूज़ में। मैं आपके साथ साबिर मुकाशी। ಇವತ್ತಿನ ಈ ಶುಭ ಸುದ್ದಿ ಏನು ಹೇಳೋದಂದ್ರೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಭಾಳ ಅಭಿವೃದ್ಧವಾಗಿ ಆಚರಣೆ ಮಾಡ್ಕೊಂಡು ಬರ್ತೀವಿ। ನಾವು ಬಂಜಾರ ಸಮಾಜದ ಎಲ್ಲ ಬಿಜಾಪುರದ ಎಲ್ಲ ನಮ್ಮ ಯುವಕ ಮಂಡಳಿ ಹಾಗೂ ಎಲ್ಲ ನಮ್ಮ ಬಂಜಾರ ಸಮಾಜದ ಎಲ್ಲ ಗುರು ಹಿರಿಯರು ಎಲ್ಲ ಕೂಡಿ ಈ ಆಚರಣೆಯನ್ನು ವರ್ಷ ನಾವು ಮಾಡ್ತೀವಿ। ಅದಕ್ಕಾಗಿ ನಾವು ಪ್ರತಿ ವರ್ಷ ಈ ಜಯಂತಿಯನ್ನು ಏರ್ಕೋತೆ ಹೊಂಟದ। ಯಾಕಂದ್ರೆ 285ನೇ ಜಯಂತಿ ಉತ್ಸವ ಇದು। ಸೇವಾಲಾಲ್ ಮಹಾರಾಜರು ಒಂದು ಇತಿಹಾಸಿಕ ಒಂದು ಪುರುಷರು। ಯಾಕಂದ್ರೆ ಅವರು ಯಾವುದೇ ರೀತಿಯಾಗಿ ಜಾತಿ ಭೇದ ಮಾಡಿಲ್ಲ। ಬಸವೇಶ್ವರ ಮಹಾರಾಜ್ ಯಾವ ರೀತಿ ತತ್ವ ಇತ್ತು ಅದೇ ರೀತಿಯಾಗಿ ಮುಂದಿನ ಏನೇನು ನುಡಿಗಳದಾವೆ ಅವು ಹೇಳಿ ನಮ್ಮ ಸಮಾಜದಲ್ಲಿ ಒಂದು ಕ್ರಾಂತಿಕಾರಿ ಆಗಿ ಹೋಗಿದ್ದಾರೆ। ಅದಕ್ಕಾಗಿ ಬಂಜಾರ ಸಮಾಜದ ಕುಲಗುರು ಸೇವಾಲಾಲ್ ಮಹಾರಾಜರಂಥ ಸಂತು ಈ ನಾವೊಮ್ಮೆ ಹುಟ್ಟಬೇಕು, ಈ ಬಂಜಾರ ಸಮಾಜದಲ್ಲಿ ಆಶೀರ್ವಾದ ಮಾಡುವಂಥ ಆಗಬೇಕು। ಅದೇ ರೀತಿ ನಾವು ಕೂಡ ಬಂಜಾರ ಸಮಾಜ ಎಲ್ಲ ಗುರು ಹಿರಿಯರು ಕೂಡಿ ಏನು ಆಚರಣೆ ಮಾಡ್ತೀವಿ, ಎಲ್ಲ ತಾಣದಲ್ಲಿ ಯಾವುದೇ ಧೂಮಪಾನ ಮಾಡಲಾರ್ದೆ ಯಾವುದೇ ಅನಿಯುಕ್ತರ ಘಟನೆ ಆಗಲಾರ್ದನ್ನು ನೋಡ್ಕೋಬೇಕು ಹಾಗೂ ತಾಣದಲ್ಲಿ ಸುಸಂತೋಷದಿಂದ ಮಾಡಬೇಕು ಅಂತ ನಾನು ಒಂದು ಮನವಿಯನ್ನು ಮಾಡ್ತೀನಿ। ಸೇವಾಲಾಲ್ ಮಹಾರಾಜರ ನಾವೇನು ಆದೇಶ ಐತಿ ಅದು ಪಾಲಿಸ್ಕೋಬೇಕು। ಮೊದಲು ಸೇವಾಲಾಲ್ ಮಹಾರಾಜರಿಗೆ ನಾವು ಪೂಜಿಸ್ತೀವಿ। ಅದೇ ರೀತಿಯಾಗಿ ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೂ ಕೂಡ ನಾವು ಪೂಜಿಸ್ತೀವಿ। ಯಾಕಂದ್ರೆ ಅವರು ಕರ್ನಾಟಕದಲ್ಲಿ ಒಂದು KT ರಾಠೋಡ್ ಇವೆಲ್ಲ ಒಂದು ಮಹಾಂತ ಒಂದು ಅವ್ರ ಇತಿಹಾಸ ನಮ್ಮಲ್ಲಿದೆ। ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ KT ರಾಠೋಡ್ಜಿ ಆಗಲಿ ಎಲ್ಲರಿಗೂ ಕೂಡ ಈ ಸೇವಾಲಾಲ್ ಜಯಂತಿಯಾಗಿ ಶುಭಾಶಯವನ್ನು ಕೋರುತ್ತಾ ಅದೇ ರೀತಿಯಾಗಿ ಎಲ್ಲ ಗುರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮುಂದಿನ ಬಂದು ಆಚರಣೆ ಮಾಡಬೇಕಂತ ಹೇಳಿ ನನ್ನ ಮಾತಾಡಿ ಮುಗಿಸ್ತೀನಿ। ಜೈ ಹಿಂದ್, ಜೈ ಸೇವಾಲಾಲ್। ನಾನು ಗೋಪಾಲ್ ಮಹಾರಾಜರು, ತೋರಿ ತಾಂಡ, ನಂದಲಾಲ್ ಪೀರ್। ಜೈ ಸೇವಾಲಾಲ್, ಜೈ ಸೇವಾಲಾಲ್।